ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಷಯವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಪರೀಕ್ಷೆಯಲ್ಲಿ ಆತಂಕಗೊಳ್ಳಲು ಕಾರಣವೇನು? ಮಕ್ಕಳಲ್ಲಿ ಪರೀಕ್ಷೆಯ ಆತಂಕ ದೂರವಾಗಲು ಪೋಷಕರು ಮಾಡಬೇಕಾಗಿರುವಂತಹ ಕೆಲಸಗಳು ಯಾವುವು? ಎಂಬುದನ್ನ ನನ್ನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಿದ್ರೆ ತಡಬೇಕೆ, ಬನ್ನಿ ಇವತ್ತಿನ ವಿಷಯವನ್ನ ಶುರು ಮಾಡೋಣ. ಇವತ್ತಿನ ವಿಷಯವನ್ನ ಶುರು ಮಾಡುವುದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಒಂದು ಸೂಚನೆ. ಏನಪ್ಪಾ ಅಂತಂದ್ರೆ, ಇವತ್ತಿನ ಈ ವಿಷಯವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ನಿಮ್ಮೆಲ್ಲಾ ಸ್ನೇಹಿತರಿಗೂ ಇವತ್ತಿನ ಈ ವಿಷಯವನ್ನ ಆದಷ್ಟು ಶೇರ್ ಮಾಡಿ. ಓಕೆನಾ? ಹಾಗಾದ್ರೆ ಮಕ್ಕಳಲ್ಲಿ ಪರೀಕ್ಷೆಯ ಸಂದರ್ಭದಲ್ಲಿ ಕಂಡುಬರುವಂತಹ ಸಾಮಾನ್ಯ ಚಿಹ್ನೆಗಳು ಯಾವುವು ಅಂತ ನೋಡೋಣ ಸ್ನೇಹಿತರೆ, ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಆತಂಕ ಅನ್ನುವುದು ಸಾಮಾನ್ಯ. ಮಕ್ಕಳ ಶಿಕ್ಷಣ ಪ್ರಯಾಣದಲ್ಲಿ ಕಂಡುಬರುವಂತಹ ಅತ್ಯಂತ ಒತ್ತಡ ಸ್ಥಿತಿಗಳಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಬೆಂಬಲ ಮಕ್ಕಳಿಗೆ ಅವಶ್ಯಕವಾಗಿ ಬೇಕಾಗುತ್ತದೆ. ಮುಖ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಹೆತ್ತವರು ಮಕ್ಕಳ ಪರೀಕ್ಷಾ ಭಯವನ್ನು ಹೇಗೆ ಹೋಗಲಾಡಿಸುವುದು ಅನ್ನುವುದನ್ನ ನಾವೀಗ ನೋಡೋಣ. ಇಂತಹ ಮಕ್ಕಳಲ್ಲಿ ಸಾಮಾನ್ಯವಾಗಿ ತಲೆನೋವು, ಹೊಟ್ಟೆ ನೋವು, ಸ್ನಾಯು ಸೆಳೆತ, ಆಯಾಸ, ನಿದ್ರಾಹೀನತೆ ಅಥವಾ ಅತಿಯಾಗಿ ನಿದ್ದೆ ಮಾಡುವುದು, ಹಸಿವಿನಲ್ಲಿ ಬದಲಾವಣೆ ಅಂದರೆ ಅತಿಯಾಗಿ ಆಹಾರ ಸೇವಿಸುವುದು ಅಥವಾ ಆಹಾರವನ್ನು ಸೇವಿಸದೇ ಇರುವುದು, ಇಂತಹ ಪ್ರಮುಖ ಲಕ್ಷಣಗಳು ಕಂಡುಬರುತ್ತವೆ. ನಂತರ ಇಂತಹ ಮಕ್ಕಳು ಓದುವ ರೀತಿಯ ಬಗ್ಗೆ ಅಥವಾ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಅತಿಯಾಗಿ ಚಿಂತೆ ಮಾಡುವುದು, ನಕಾರಾತ್ಮಕವಾಗಿ ಒಬ್ಬೊಬ್ಬರೇ ಮಾತನಾಡುವುದು, ಇಷ್ಟು ಹಲವು ಲಕ್ಷಣಗಳು ಮಕ್ಕಳಲ್ಲಿ ಪರೀಕ್ಷೆಯ ಒತ್ತಡದ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಪರೀಕ್ಷೆಯ ಗೊಂದಲದಲ್ಲಿರುವ ಮಕ್ಕಳು ಯಾರೊಂದಿಗೂ ಬೆರೆಯುವುದಿಲ್ಲ, ಅಧ್ಯಯನದ ಸಂದರ್ಭದಲ್ಲಿ ಹಿಂದೆ ಸರಿಯುವುದು, ಯಾವುದೇ ಕೆಲಸವನ್ನು ಮಾಡಲು ಹಿಂಜರಿಯುವುದು ಮತ್ತು ಪ್ರತಿ ವಿಷಯದಲ್ಲೂ ಗೊಂದಲ, ಹತಾಶೆ, ಇನ್ನೂ ಹಲವು ವರ್ತನೆಯನ್ನು ತೋರಬಹುದು. ಇವು ಸಾಮಾನ್ಯವಾಗಿ ಪರೀಕ್ಷೆಯ ಒತ್ತಡದಲ್ಲಿರುವ ಮಕ್ಕಳಲ್ಲಿ ಕಂಡುಬರುವಂತಹ ಲಕ್ಷಣಗಳು. ಇಂತಹ ಚಿಹ್ನೆಗಳು ಕಂಡು ಬಂದಲ್ಲಿ ಪೋಷಕರು ಮಾಡಬೇಕಾಗಿರುವಂತಹ ಕೆಲಸವಾದರೂ ಏನು ಅನ್ನುವುದನ್ನ ನಾವೀಗ ನೋಡೋಣ ಸ್ನೇಹಿತರೆ. ಮಕ್ಕಳಲ್ಲಿ ಇಂತಹ ಒತ್ತಡವನ್ನು ನಿಭಾಯಿಸುವಲ್ಲಿ ಪೋಷಕರ ಪಾತ್ರ ಅತಿ ಹೆಚ್ಚು ಇರುತ್ತದೆ. ಇಂತಹ ಒತ್ತಡವನ್ನು ನಿರ್ವಹಿಸುವಲ್ಲಿ ಸಮತೋಲಿತ ದಿನಚರಿ ತುಂಬಾನೇ ಮುಖ್ಯವಾಗುತ್ತದೆ. ಆಳವಾದ ಉಸಿರಾಟ, ಶಾಂತ ರೀತಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಪರಿಯನ್ನು ಕಲಿಸುವುದು ಮಕ್ಕಳಲ್ಲಿ ಒತ್ತಡವನ್ನು ತಗ್ಗಿಸುವ ಒಂದು ತಂತ್ರವಾಗಿದೆ. ನಿಮ್ಮ ಮಕ್ಕಳು ರಾತ್ರಿಯಲ್ಲಿ ಸರಿಯಾದ ರೀತಿಯಲ್ಲಿ ನಿದ್ರಿಸುವಂತೆ ನೋಡಿಕೊಳ್ಳಿ. ಅಧ್ಯಯನದ ಮಧ್ಯೆ ಸಣ್ಣ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂತೆ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ. ಅವರ ಮನಸ್ಸು ವಿಶ್ರಾಂತಿಗೊಳ್ಳಲು ಸಂಗೀತವನ್ನು ಆಲಿಸುವುದು, ಚಿತ್ರ ಬಿಡಿಸುವುದು, ಇನ್ನೂ ಹಲವು ಅಂದರೆ ನಿಮ್ಮ ಮಕ್ಕಳ ಮನಸ್ಸಿಗೆ ಹಿತ ನೀಡುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಮಕ್ಕಳನ್ನು ಪ್ರೇರೇಪಿಸಿ. ಆರೋಗ್ಯಕರ ಆಹಾರ ಕ್ರಮ ಕೂಡ ಮಕ್ಕಳಲ್ಲಿ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಒಮೆಗಾ 3 ಕೊಬ್ಬಿನಾಮ್ಲಗಳು, ಪ್ರೋಟೀನ್ಗಳು, ಆಂಟಿ ಆಕ್ಸಿಡೆಂಟ್ಗಳಂತಹ ಸಮೃದ್ಧವಾದ ಆಹಾರವನ್ನು ಮಕ್ಕಳಿಗೆ ಪ್ರತಿನಿತ್ಯ ನೀಡಿ. ಇಂತಹ ಆಹಾರಗಳು ಮಕ್ಕಳಲ್ಲಿ ಮೆದುಳಿನ ಆರೋಗ್ಯಕ್ಕೆ ಸಹಾಯಕ. ಹೊರಗಿನ ತಿಂಡಿಗಳು ಅಂದರೆ ಕೆಫಿನ್ ಹಾಗೂ ಜಂಕ್ ಫುಡ್ಗಳ ಸೇವನೆಯನ್ನು ತಪ್ಪಿಸಿ. ಇನ್ನು ಪೋಷಕರ ಮನಸ್ಥಿತಿಯು ಕೂಡ ಮಕ್ಕಳಿನ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಉತ್ತಮ ವಾತಾವರಣವನ್ನು ಸೃಷ್ಟಿಸಲು ನಿಮ್ಮ ಮನಸ್ಥಿತಿಯನ್ನು ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ಳಿ. ಇನ್ನು ಮಕ್ಕಳು ಯಾವುದೇ ಭಯವಿಲ್ಲದೆ ನಿಮ್ಮ ಬಳಿ ಮುಕ್ತವಾಗಿ ಮಾತನಾಡುವಂತೆ ಅವಕಾಶವನ್ನು ಕಲ್ಪಿಸಿ. ನಿಮ್ಮ ಮಕ್ಕಳ ಭಾವನೆಗಳನ್ನು ಗೌರವಿಸುವುದನ್ನು ನೀವು ಮರೆಯಬಾರದು. ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡಿ ಮಾತನಾಡಬಾರದು. ನಿಮ್ಮ ಮಕ್ಕಳಿಂದ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡು ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡವನ್ನು ನೀವು ಹೇರಬಾರದು. ಏಕೆಂದರೆ ಮಕ್ಕಳಿಗೆ ಪೋಷಕರ ಸಹಕಾರ ಮತ್ತು ಪ್ರೀತಿ ತುಂಬಾನೇ ಮುಖ್ಯ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಈ ರೀತಿಯಾದ ಸುಲಭವಾದ ಮಾರ್ಗಗಳನ್ನು ಕಂಡುಕೊಳ್ಳುವುದರ ಮೂಲಕ ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಇರುವಂತಹ ಒತ್ತಡವನ್ನು ಕಡಿಮೆ ಮಾಡಲು ತುಂಬಾನೇ ಸಹಕಾರಿಯಾಗುತ್ತದೆ ಸ್ನೇಹಿತರೆ, ಇವತ್ತಿನ ವಿಷಯ ತಮಗೆ ಉಪಯುಕ್ತ ಮಾಹಿತಿ ಅನಿಸಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ. ಹಾಗೂ ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.